ಇವೆಲ್ಲ ಹೊಲಿತೀರಿ. ಮೂಗು ಕಟ್ ಮಾಡಿ ಮೂಗು ಡಾಕ್ಟರ್ ಗ್ರಂಥ ಪಾಪ ಇದಾಗ್ಬಿಟ್ಟವ್ರೆ. ಆಲ್ಸೋ ನಂಗೆ ಲೂಸ್ ಮೋಷನ್. ನಮ್ಮ ಚಿಂಟುಗೆ ಇವತ್ತು ಕುಕಿಂಗ್ ಕ್ಲಾಸ್ ಇದೆಯಂತೆ. ಫ್ರೂಟ್ ಸಲಾಡು, ಪೈನಾಪಲ್ ಪೈ ಏನೇನೋ ಮಾಡಿಸ್ತಾರಂತೆ. ಎಲ್ಲಿಲು ಆಮೇಲೆ ಮಧ್ಯಾಹ್ನ ಸ್ಕೂಲ್ ಆದಮೇಲೆ. ನಿನ್ನೆ ಡ್ಯಾನ್ಸ್ ಇತ್ತು, ಡ್ಯಾನ್ಸ್ ಕ್ಲಾಸ್. ಫೈನಲಿ ನನ್ನ ಫೇವ್ರೆಟ್ ಫೇಸಲ್ಲಿ ಇದ್ದೀನಿ. ಅಂದರೆ ನನ್ನ ಮಗಳಿಗೆ ಪೋನಿ ಹಾಕೋತರ ಒಂದು ಚೂರು ಕೂದಲು ಬಿಟ್ಕೊಳುತ್ತೆ, ಬಟ್ ಕ್ಲಿಪ್ ಹಾಕಿದ್ದೀನಿ. ಆ್ಯಂಡ್ ಗಂಟು ಹಾಕ್ಬಿಟ್ಟಿದ್ದೀನಿ ಅವಳಿಗೆ. ಪೋನಿನೂ ಅಲ್ಲ, ಕಾಣಿಸ್ತಾ ಇದೆಯಾ? ಗಂಟು ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ಬಿಸಿಲಲ್ವಾ ಮನೇಲಿ ಎಲ್ಲರೂ. ಇಲ್ಲಾಂದರೆ ಅವಳು ಕೂದಲು ಬಿಟ್ಕೊಂಡಿದ್ರೆ ಕಟಿಂಗ್ ಮಾಡಿಸು ಅಂತಾರೆ. ನಂಗೆ ಇಷ್ಟ. ಮುದ್ದಾಗಿ ಕಾಣುತ್ತಲ್ಲವ? ಕಾಚಿ ಬಂತಾ ಸ್ಕೂಲ್ಗೆ 2 ಪೋನಿ ಹಾಕಿದ್ದೆ. ಇಗ್ನೋರ್ ಮೈ ಫೇಸ್ ಬೇವತ್ತು ಹೋಗಿದ್ದೀನಿ. ಅವಳಿಗೆ ಊಟ ಮಾಡಿಸಿ ಸ್ಕೂಲಿಂದ ಕರ್ಕೊಂಬಂದು ಸ್ನಾನ ಮಾಡಿಸಿ ಇವಾಗ ಹಾಲು ಕುಡಿಯೋದು. ಹೋಗೋಣ ಹಾಲು ಕುಡಿಯೋಕೆ? ಡನ್ ಹೇಳು. ಪುಚ್ಚಿ ಕೊಟ್ಬಿಡು ನನಗೆ, ಮಮ್ಮಿಗೆ ಪುಚ್ಚಿ. ಐ ಲವ್ ಯು ಮಾಡು. ಡಬ್ಬಿ. ಮೂಗು ಕಟ್ ಮಾಡಿ ಮೂಗು ಡಾಕ್ಟರ್ ಮೂಗು ಕಟ್ ಮಾಡಿ. ಡಾಕ್ಟರ್ ಚುಚ್ಚಿ ಮಾಡು ಧನುಗೆ. ಎಲ್ಲಿದೆ ಚುಚ್ಚಿ? ಇಲ್ಲಿ ತಗೋ ಚುಚ್ಚಿ ಮಾಡು. ಡಾಕ್ಟರ್ ಧನುಗೆ ಚುಚ್ಚಿ ಮಾಡು ಚುಚ್ಚಿ. ಬಿಸಾಕ್ಬೇಡ, ಹೊಡೆದೋಗುತ್ತೆ. ಇಲ್ಲಿ ಟೆಂಪ್ರೇಚರ್ ಚೆಕ್ ಮಾಡು ಧನುಗೆ. ಅದಲ್ಲ ಇದು ಅದು ಚೆಕ್ ಮಾಡೋದಕ್ಕಂತ. ಇದು ಟೆಂಪ್ರೇಚರ್ ಚೆಕ್ ಮಾಡಿ. ಟೆಂಪ್ರೇಚರ್ ನೋಡ ಡಾಕ್ಟರ್ ಚೆಕ್ ಮಾಡಿ ಬಾಯಲ್ಲಿಡು. ಇದೇ ಕಣೋ ಸ್ಟೆಥೋಸ್ಕೋಪ್ತು. ವಯರ್ ಎಲ್ಲೋ ಇರ್ಬೇಕು ನೋಡು. ಹೌದು ಅದರ್ಗ ತೋರಿಸ್ಬೇಕು. ಸಾಕು ಹಾಕೊಳ್ಳಿ ಡಾಕ್ಟರ್. ಅಯ್ಯೋ ಡಾಕ್ಟರ್ ಕಿತ್ತಾಕ್ಬಿಟ್ರಲ್ಲ ಡಾಕ್ಟರ್. ಡ್ಯಾಡಿಗೊಂದು ಚುಚ್ಚಿ ಮಾಡಿ ಹೇಳ್ತೀನಿ. ಇಲ್ಲ ಅದು ಫಿಕ್ಸ್ ಮಾಡ್ಬೋದು. ಡ್ಯಾಡಿಗೊಂದು ಚುಚ್ಚಿ ಮಾಡಿ ಹೇಳ್ತೀನಿ. ಅವಳವಳೆ ಟೆಂಪ್ರೇಚರ್ ಚೆಕ್ ಮಾಡ್ಕೋತಾವಳೆ. ಧನುಗ್ ಚೆಕ್ ಮಾಡಿ. ಇಲ್ಲಿಡು. ಇಲ್ಲಿ ಎಷ್ಟಿದೆ ಟೆಂಪ್ರೇಚರು ಧನುದು? 1. ಬರೀ 1 ಇದೆಯಲ್ಲೋ ನಿನಗೆ ಟೆಂಪ್ರೇಚರು. ಕಟ್ ಮಾಡು ಮೂಗು, ಕಟ್ ಮಾಡು ಮೂಗು ಕಟ್ ಮಾಡು. ಮೂಗು ಕಟ್. ಇದು ಬಾಯೊಳಗೆ ಹಾಕಿದ್ದು. ಚೆಕ್ ಮಾಡಿ ಅಲ್ಲೆಲ್ಲ ಚೆನ್ನಾಗಿದೆಯಾ, ಕ್ಲೀನ್ ಆಗಿದೆಯಾ ಅಂತ. ಕ್ಲೀನ್ ಆಗಿದೆಯಾ ಅಲ್ಲೋ? ಇಂಜೆಕ್ಷನ್ ಚುಚ್ಚು. ಒಂದು ಕುಂಡಿಗೆ ಚುಚ್ಚು ಹೇಳ್ತೀನಿ ಧನುಗೆ. ಅದೇ ಚೇತನ್ ಮಾಮ ಅಲ್ಲ, ಚಿರಾಗ್ ಮಾಮ. ಎಲ್ಲಾಯ್ತು? ಅಲ್ಲ ಮಾಮ, ಡ್ಯಾಡಿ ಹೋಗಿರೋದು ಅಂತ ಮಾಮ ಹತ್ರ ಮಾತ್ರ. ನಿಮಗೆ ಗೊತ್ತಾಯ್ತಪ್ಪ? ಇಂಜೋಲಿ ಬರ್ಡ್ಸ್. ವಾವ್, ಬರ್ಡ್ಸ್. ಎಷ್ಟೊಂದು ಬರ್ಡ್ಸ್. ಹೊಟ್ಟೋಯ್ತೆಲ್ಲ, ಹೊಟ್ಟೋಯ್ತು ಚಿನ್ನಮ್ಮ, ಹೊಟ್ಟೋಯ್ತಲ್ಲ ಬರ್ಡ್ಸ್. ಚಿಂಟು ಕೂದ್ಲು ಹಿಂಗನ್ನು ಒಂದ್ಸತಿ ಹಿಂಗನ್ನ. ಕಿದ್ ಬಿಸಾಕ್ಬಿಡಾಳು ಸುಮ್ಮನೆ. ಧನು ಕರೆ ಹೋಗು. ಧನು ಅನ್ನೋ ಇಲ್ಲಿಂದ ಕಿರ್ಚು ಧನುನ. ಧನು ಬಂದ್ರೆ ಹೋಗೋದು. ಕರ್ಕೊಬ ಹೋಗು ಧನುನ. ಚೋಟಿ. ನಮ್ಮ ಮಗಳಿಗೆ ಡಾಕ್ಟ್ರ್ ಅಂದರೆ ಹುಚ್ಚು. ಇದು 3ನೇದು ನೋಡಿ. ಅಲ್ಲಿ ನೆನ್ನೆ ಒಂದು ತರಿಸಿದ್ದೆ. ಇದು ಅದರಲ್ಲಿ ಸ್ಟೆಥೋಸ್ಕೋಪೇ ಇಲ್ಲ. ಇದು ಡೆಂಟಲ್ ಕಿಟ್ ಅಂತೆ. ಅದಕ್ಕೆ ಇವಾಗ ಮತ್ತೆ ಬೇಕು ಅಂದ್ಬಿಟ್ಟು ಲಾಸ್ಟ್ ವೀಕ್ ಒಂದು ತಂದಿದ್ವಿ. ಅದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ. ಇಲ್ಲೇ ಅಂಗಡೀಲಿ ತಂದಿದ್ದು 250 ರೂಪೀಸು. ತಂದಿದ್ದಿನೇ ಮುರಿದೋಯ್ತು 5 ನಿಮಿಷಕ್ಕೆ. ಅದಕ್ಕೆ ಇದು ಯಾವುದೋ ಇನ್ನೊಂದು ಹೊಸ ಚೆನ್ನಾಗಿದೆ ಅಂತ ಹಾಕಿದ್ದೆ. ಇದರಲ್ಲಿ ನೋಡಿ ಗೊಂಬೆ ಇದೆ. ಗೊಂಬೆಗೆಲ್ಲ ಆಟ ಆಡೋದು. ಒಂದೆಲ್ಲ ಪಾರ್ಟ್ಸ್ ಕಿತ್ತದ. ಇವಾಗ ಡ್ರಿಪ್ಸ್ ಬೇರೆ ಹಾಕೋರೆ ಪಾಪ. ಇವನಿಗೆ ಸ್ಟೆಥೋಸ್ಕೋಪ್. ಚಿನ್ನಮ್ಮ ಹಿಂದೆ ಬರೋ. ಓ, ಸ್ಟೀಲ್ ಕೊಟ್ಬಿಟ್ಟಿದ್ದಾರ. ಪ್ಲಾಸ್ಟಿಕ್ ಅನ್ಸುತ್ತೆ. ವಾವ್, ಏನದು? ಈಗ ಒಂದೊಂದಾಗೆ ಒಂದು ಫಸ್ಟ್ ಇರು ಬೇಬಿ ಹೇಳ್ಕೊಡ್ತಾರೆ. ನೀನು ಸುಮ್ಮನೆ ಇರಬೇಕು ಒಂದು ನಿಮಿಷ. ತಗೊಳವ, ಹಾಕು. ನೀನು ಡಾಕ್ಟರ್,
ಡಾಕ್ಟರ್ ಗ್ರಂಥ ಅದೇನೋ ಗೊತ್ತೋ ಗೊತ್ತಿಲ್ದೇನೋ ಇವಳಿಗೆ ಹೆಸರು ಗ್ರಂಥ ಅಂದ್ರೆ ಎಷ್ಟೊಂದ್ ಜನ ಏನಾಗ್ತೀಯ ದೊಡ್ಡವಳಾದ್ಮೇಲೆ ಓದಿ ಡಾಕ್ಟರ್ ಆಗ್ತೀಯ ಸೈಂಟಿಸ್ಟ್ ಆಗ್ತೀಯ ಅಂತಾರೆ ಅಂಡ್ ಇವಳಿಗೆ ಡಾಕ್ಟರ್ ಅದಂದ್ರೆ ಇವಾಗ ಹುಚ್ಚು. ಆಮೇಲೆ ಏನು ಚಾರಿ ಗೊತ್ತು. ಅದಕ್ಕೆ ಏನಾಗುತ್ತೋ ಅದಾಗ್ಲಿ, ಅದೇ ಅಷ್ಟೇ. ಅವಳಿಗೇನ್ ಇಷ್ಟನೋ ಅತ್ತ. ಇಲ್ಲ ಬೇಬಿ ಸರಿಯಾಗಿ ನೋಡಿ. ಲಬ್ ಢಬ್ ಲಬ್ ಢಬ್ ಅಂತ ಇದ್ಯಾ? ಚುಚ್ಚಿ ಚುಚ್ಚಿ ಮಾಡು ಚುಚ್ಚಿ, ಜೋರಾಗಿ ಚುಚ್ಚಿ ಮಾಡಿ ಹೇಳ್ತೀನಿ. ಆಮೇಲೆ ಅಲ್ಲಿ ಕತ್ರಿ ಇದೆ ನೋಡಿ, ಹಾಕೊಂಡ್ ಕಟ್ ಮಾಡು ಚುಚ್ಚಿ. ಯಾಕೆ? ಬ್ಯಾಂಡೆಡ್ ಇದೆ ನೋಡಲ್, ಬ್ಯಾಂಡೆಡ್ ಇದೆ ನೋಡಲ್. ಓ ಏನಿದು? ಇದು ಮೂಳೆನೆಲ್ಲ ಇಮ್ಡಿ ಇದ್ರಲ್ಲೆಲ್ಲ ಚೆನ್ನಾಗಿ ಕೊಟ್ಟವ್ರು. ಯುವರ್ ಹಾರ್ಟ್ ಇಸ್ ಅ ಸ್ಟ್ರಾಂಗ್ ಪಂಪ್ ದಟ್ ವರ್ಕ್ಸ್ ಆಲ್ ದ ಟೈಮ್ ಟು ಸೆಂಡ್ ಬ್ಲಡ್ ಅರೌಂಡ್ ಯುವರ್ ಬಾಡಿ. ಲಂಗ್ಸ್ ಹಾರ್ಟ್ ಎಲ್ಲ ಚೆನ್ನಾಗಿ ಕೊಟ್ಟವ್ರು ನೋಡಿ ಆಂಟಿ. ದೊಡ್ಡೋಳಾದ್ಮೇಲೆ ತರಿಸಿದ್ರೆ ದಾರ ಹೇಳಿದ್ರೆ ಓಪನ್ ಆಗುತ್ತೆ. ಒಂದೊಂದಾಗಿ ಎಳಿಬೇಕು. ಅದರಲ್ಲೆಲ್ಲ ಕಿಡ್ನಿ ಹಾರ್ಟ್ ಲಿವರ್ ಎಲ್ಲ. ತಡೆಯವ ನನ್ ಕಾಫಿ ಉಂಟ್ಕೊಂಡ್ಬಿಡುತ್ತೆ. ಓಡಿ ನೋಡವ ಎಲ್ಲ ಚೆನ್ನಾಗಿದೆ. ಅದೇನ್ ಕಿತ್ತದೆ ಅದು? ಅಂಟು ಸಂಗೆ ವಾಪಸ್ ಚಿಂಚು. ಇದು ಲಂಗ್ಸು, ಇದು ಹಾರ್ಟು, ಇದು ಪ್ಯಾನ್ಕ್ರಿಯಾಸು. ಇದೇನಿದು? ಕಿತ್ಬಿಟ್ಟಲ್ಲ, ಇದು ಇಂಟೆಸ್ಟೈನು. ಇದು ಡಾಕ್ಟ್ರಾ? ಇದು ಎಲ್ಲಿಗೆ ಹಾಕೊಳ್ಳೋದು? ಎಲ್ಲಿ ತೋರ್ಸ ಅಂಕಲ್ಗೆ. ಎಲ್ಲಿ ತೋರ್ಸವ? ಆಮೇಲೆ ಡಾಕ್ಟರ್. ಆಮೇಲೆ ಅಂಕಲ್ ಕೈಗೆ ಚೆಕ್ ಮಾಡು. ಹೆಂಗ್ ಚೆಕ್ ಮಾಡೋದು? ಚೆಕ್ ಮಾಡು ಅಂಕಲ್ಗೆ. ಏನ್ ಬೆಳ್ತವ? ಚುಚ್ಚಿ ಮಾಡು, ಚುಚ್ಚಿ ಅಂಕಲ್ಗೆ. ಅಲ್ಲಿದೆ ನೋಡಲ್ಲಿ ಚುಚ್ಚಿ ಮಾಡು. ಒಂದು ಚುಚ್ಚಿ ಹೇಳ್ತೀನಿ. ಎಲ್ಲಿ ಚುಚ್ಚಿ? ಆಮೇಲೆ ಬ್ಯಾಂಡೇಜ್ ಬ್ಯಾಂಡೇಜ್ ತೆಗಿಬೇಡ, ಹಂಗೆ ಹಾಕು. ತೆಗಿಬೇಡ. ಹಂಗೆ ಹಾಕು. ಹಂಗೆ ಸುಮ್ಮನೆ ಗಂಟು. ಚುಚ್ಚಿ ಮಾಡ್ಬಿಟ್ಟು ಬ್ಯಾಂಡೇಡ್ ಹಾಕಿದ್ವಿ. ಫಸ್ಟ್ ಚೆಕ್ ಮಾಡ್ಬೇಕಲ್ಲ ಚಿಂಚು. ಡಾಕ್ಟರ್ ನೋಡಿ ಡಾಕ್ಟರ್. ಇಲ್ಲಿದೆ ನೋಡು, ಇದು ಚೆನ್ನಾಗಿದೆ. ಹಾಕ್ಬಿಡಿ ಅಲ್ಲೇ ಡಾಕ್ಟರ್. ಸರಿ ಹಾಕೊಳ್ಳಿ ನೀವು. ಡಾಟಲ್ ಅದ್ ನೀವು ಸರಿ ಮಾಡಿದ್ರ ಅಂಕಲ್? ಇದು ಸುಮ್ಮನೆ ಹಂಗೆ ಅಂಟ್ಕೊಳ್ಳೋದು. ಇದನ್ನೇ ಕ್ರಾಸಲ್ಲಿ ಅನ್ಸೋದು. ಡಾಕ್ಟ್ರ ಹಿಂಕಿ ತಾಕಿದ್ರೆ ಬೆಡ್ ಪಾನ್ ಹಾಕೋ ಅವ್ನಿಗೆ. ಸುಸು ಮಾಡ್ತಾನೆ. ಇದ್ಯಾಕೆ ಎಲ್ಲಾದ್ರಲ್ಲೂ ಕೊಡ್ತಾರೆ ಬೆಡ್ ಪಾನು? ಬೆಡ್ ಪಾನ್ ಸುಸು ಮಾಡ್ತಾವನೆ, ತಗೊಂಡೋಗಿ ಚೆಲ್ಲು. ಯಪ್ಪ ಕಾಲಿಗೆ ಬೇರೆ ಪಾಪ ಇದಾಗ್ತಾರೆ. ಅವನ್ಗೇನು ಫ್ರಾಕ್ಚರ್ ಭಯಂಕರ ಪ್ರಾಬ್ಲಮ್. ಡ್ರಿಪ್ಸ್ ಹಾಕೋರು ಇಲ್ಲಿ ನೋಡು ಚಿನ್ನ. ಇಲ್ಲಿಗೂ ಕೊಟ್ಟವ್ರು ಬೇಕಾದ್ರೆ ಇಲ್ಲೂ ಡ್ರಿಪ್ಸ್ ಹಾಕ್ಬೋದು ಅಂತ. ಇಲ್ಲ ನೋಡು, ಇಲ್ಲ ಹಾಕ್ಬೋದು, ಇಲ್ಲ ಕೊಡ್ತಾರೇನೋ ಆಯ್ತು ಚಿನ್ನಮ್ಮ ಅವನ್ಗೆ. ಬಟ್ಟೆ ಬಿಚ್ಚಿದ್ರೆ ಇದು ಚೆನ್ನಾಗಿ ಮಾಡೋರು. ಅಂಟಿಸ್ಬೇಕೇನೋ ಇಲ್ಲ ಐತೆ ಡ್ರಿಪ್ಸೇ. ಚುಚ್ಚು ಚುಚ್ಚು ಅವನಿಗೆ ಚುಚ್ಚು, ಅವನಿಗೆ ಕುಂಡಿಗೆ ಚುಚ್ಚು. ಬೇಡ ಅಂತೆ. ಡೋರಾ ಅವನ ಹೆಸ್ರೇನು ಕೊಡಿಲಿ, ಹಿಂದೆ ಏನೋ ಹಾಕೋರು ನೋಡೋಣ. ವಿ ಆರ್ ಗೋಯಿಂಗ್ ಟು ಪಿನಿನ್. ಸೊ ಹೊಸ ಸ್ವಿಮ್ಮಿಂಗ್ ಪೂಲ್ಗೆ ಸೇರಿಸಿದ್ದೀವಲ್ಲ ಪುಟ್ಟಿನ. ಸೊ ಅಲ್ಲಿ ಸ್ಯಾಟರ್ಡೆ ಸಂಡೇ ಇರೋದು. ಹಳೇದ್ರಲ್ಲಿ ಮಂಡೇ ಥರ್ಸ್ಡೇ ಇತ್ತು. ಸೊ ಇದು ಒಳ್ಳೇದೇ, ಯಾಕಂದರೆ ಮಂಡೇ ಟು ಫ್ರೈಡೇ ಎನಿವೇಸ್ ಅವಳಿಗೆ ಪ್ಲೇ ಸ್ಕೂಲ್ ಇರುತ್ತೆ. ಅದಾದಮೇಲೆ ಸ್ಯಾಟರ್ಡೆ ಸಂಡೇ ಸ್ವಿಮ್ಮಿಂಗ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಸಾರ್ಟೆಡ್. ಇಲ್ಲಾಂದರೆ ಸ್ಕೂಲು ಮುಗಿಸ್ಕೊಂಡು ಬಂದು ದಡ ಬಡ ಅಂತ ಊಟ ಮಾಡಿಸಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋದು ನಮಗೂ ಕಷ್ಟ, ಪಾಪ ಅದಕ್ಕೂ ಸ್ಟ್ರೆಸ್ಫುಲ್ ಆಗಿರ್ತಿತ್ತು. ಸೊ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇದಿನ್ನೂ ಹತ್ರನೇ ನಮ್ಮ ಮನೆಯಿಂದ ಒಂದು 13-14 ಮಿನಿಟ್ಸ್ ಅಷ್ಟೇ. ಸೊ ವಿ ಗೋ ಆ್ಯಂಡ್ ಸೊ ಹಂಗೆ ಸೈಕಲ್ ಗ್ಯಾಪಲ್ಲಿ ನಾವಿಬ್ರು ಸ್ವಿಮ್ಮಿಂಗ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ವಿಲ್ ಡೂ ಇಟ್. ಆಲ್ಸೋ ನನಗೆ ಲೂಸ್ ಮೋಷನ್ ರಾತ್ರಿಯಿಂದ. ನನಗೆ ಫಿಶ್ ಅಲರ್ಜಿ ಇದೆ, ಸೀ ಫುಡ್ ಆಗಲ್ಲ. ಇವನಿಗೂ ಆಗಲ್ಲ, ಇವನು ಕಿಲಾಡಿ, ಅವ್ನು ತಿನ್ನಲ್ಲ. ನನಗೆ ಪ್ರಾನ್ಸ್ ಎಲ್ಲ ತಿಂದರೆ ಏನಾಗಲ್ಲ ಆಯಿತಾ. ಫಿಶ್ಶು ಒಂದು, ಅದು ಈ ಏನದು ಸ್ಯಾಲ್ಮನ್ ಫಿಶ್ ಎಲ್ಲ ತಿಂದರೆ ಏನಾಗಲ್ಲ. ಈ ಕೆರೆ ಮೀನು ತಿನ್ಬಿಟ್ರೆ ನನಗಾಗಲ್ಲ.
ದಿಸ್ ಇಸ್ ದಿ ಸೆಕೆಂಡ್ ಆರ್ ಥರ್ಡ್ ಟೈಮ್ ಅಲ್ವಾ ನನ್ಗಾಗಿರೋದು. ಓದ್ಸತಿನೂ ಸಿವಿಯರ್ ಆಗಿ ಆಗಿತ್ತು. ಗೊತ್ತಿದ್ದು ಆಂಟಿ ಹಿಂಸೆ, ತಿನ್ನು ನಿಂಗೆ ಮಾಡಿದೀನಿ. ಇವ್ರಂತೂ ತಿನ್ನಲ್ಲ, ಅಭಿ ತಿನ್ನಲ್ಲ, ಧನು ತಿನ್ನಲ್ಲ, ಯಾರು ತಿನ್ನಲ್ಲ. ಸೊ ಸುಮ್ಮನೆಲ್ಲ ವೇಸ್ಟ್ ಆಗುತ್ತೆ. ತಿನ್ನು ಅಂತ ಹಿಂಸೆ ಕೊಟ್ರ. ಆ್ಯಂಡ್ ಆಂಟಿ ಸಕ್ಕತ್ತಾಗಿ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದು ತಿಂದರೆ ನಿಲ್ಸೋಕ್ಕಾಗಲ್ಲ. ನೆನೆ ನೈಟು ಮಧ್ಯಾಹ್ನ ತಿನ್ನಲಿಲ್ಲ, ನೈಟು 2 ಫಿಶ್ ತಿಂದ್ಬಿಟ್ಟೆ, 2 ಸ್ಲೈಸು. ಎತ್ತಾಕ್ಬಿಡ್ತು ಪುಣ್ಯಕ್ಕೆ. ಫೈನ್, ನಾನು ಅದಕ್ಕೆ ಬರಲ್ಲ, ನೀವೇ ಹೋಗಿ ಅಂದೆ. ಆಮೇಲೆ ಐ ವಾಸ್ ಆಲ್ ಫೈನ್. ನೀನು ಬಂದಿಲ್ಲ ಅಂದರೆ ನಾವು ಹೋಗಲ್ಲ ಅಂದ. ಸರಿ ಆಯ್ತು, ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೈ ಮಾಡೋದು ಅಂಜಲ್ ತಾನೆ? ಅಂಜಲು ಕೆರೆ ಮೀನ್ ತಾನೆ? ಗೊತ್ತಿಲ್ಲ. ಅಂಜಲು, ಸ್ಯಾಲ್ಮನ್, ಫಿಶು ಎಲ್ಲ ತಿಂತೀನಲ್ವ, ಅದೆಲ್ಲ ಆಗುತ್ತೆ ಆರಾಮಾಗೆ. ಈ ಕೆರೆ ಏನದು ಗೌರಿ ಮೀನು ಆಗಲ್ಲ ನನಗೆ. ಆಂಟಿ ಪಾಪ KRS ಇಂದ ತರಿಸ್ತಾರೆ, ಮೈಸೂರಿಂದ. ಸಖತ್ತಾಗಿರುತ್ತೆ ಟೇಸ್ಟು. ಅದೇ ನನಗೆ ಯಾಕೆ ಅಂತ ಅಂದರೆ ಪ್ರಾಬ್ಲಮ್ಮು, ನಾನು 10th ಸ್ಟ್ಯಾಂಡರ್ಡ್ ತನಕ ನಾನ್ ವೆಜ್ಜೇ ತಿಂತಾ ಇರಲಿಲ್ಲ. ಸೊ 10th ಇಂದ ಚಿಕನ್ ತಿನ್ನೋದು ಶುರು ಮಾಡಿದ್ದು. ಅದು ಬರೀ ಹೋಟೆಲ್ದು ಚಿಲ್ಲಿ ಚಿಕನ್ನು, ಕಬಾಬ್ ಇಂಥದ್ದು ಇದೆರಡೇ ತಿಂತಾ ಇರ್ತಿದ್ಬಿಟ್ಟು. ಅವಾಗೆಲ್ಲ ಏನು KFCನೂ ಇರ್ತಾ ಇರಲಿಲ್ವಲ್ಲ ಬಾಬು, ನಮಗೆ ಆಕ್ಸೆಸಿಬಿಲಿಟಿ ಇರ್ತಾ ಇರಲಿಲ್ಲ. ಸೊ ಇದೇ ಜಾಸ್ತಿ ತಿಂತಾ ಇದ್ದಿದ್ದು. ಆಮೇಲೆ ಇವ್ನು ಸಿಕ್ಕಿದ್ಮೇಲೆ ಜಾಸ್ತಿ KFCಗೆ ಹೋಗ್ತಾ ಇದ್ವಿ. ಅದು ಬಿಟ್ಟರೆ ಇನ್ನೇನು ತಿಂತಾ ಇರಲಿಲ್ಲ. ನಾನು ಫಸ್ಟ್ ನಾಟಿ ಕೋಳಿ ಅಂತ ತಿಂದಿದ್ದೆ ಅಭಿ ಮನೇಲಿ. ಇವ್ರ ಮನೇಲಿ ಫಸ್ಟ್ ಊಟ ಮಾಡಿದ್ದೆ ನಾನು. ಅದು ನಾಟಿ ಕೋಳಿ ಸಾರು ಮಾಡಿದ್ರು ಆಂಟಿ. ನಾನು ಅಭಿ ಫ್ರೆಂಡ್ ಉದಯ್ ಅನ್ಸುತ್ತಲ್ವ, ನಾವಿಬ್ರು ಹೋಗಿದ್ವಿ ಅಭಿ ಮನೆಗೆ. ಎಷ್ಟು ಬೇಡ ಅಂದ್ರು ಏನಮ್ಮ ಅಂದ್ಬಿಟ್ಟು ನಂಗೆ ತಿನ್ನಕ್ಕೂ ಬರ್ತಾ ಇರಲಿಲ್ಲ. ಅದನ್ನೆಲ್ಲ ಹೆಂಗೋ ಒಂದು ಮಾಡ್ಕೊಂಡು ತಿಂದೆ. ಅಲ್ಲಿಂದ ಅವ್ರ ಮನೆಗೆ ಬರ್ತಾ ಜಾಸ್ತಿ ಚಿಕನ್ ಮಾಡೋರಲ್ಲ ಕೊಡೋರು. ಅದಾದಮೇಲೆ ಮಟನ್ನು ಅಭಿನೂ ತಿಂತಾ ಇರಲಿಲ್ವಂತ ಆಂಟಿ ಹೇಳೋರು. ಅವಾಗ ಫೋರ್ಸ್ ಮಾಡ್ತಾ ಇದ್ವಿ. ಇವಾಗ ಅಣ್ಣ ನಾನ್ ವೆಜ್ ಇಲ್ಲ ಅಂದರೆ ಇರಲ್ಲ ಅಂತ. ಸೊ ಇವಾಗ ಮದುವೆ ಆದಮೇಲಿಂದ ಮಟನ್ನು, ಆಮೇಲೆ ತಲೆಕಾಲು ಎಲ್ಲನೂ ಶುರು ಮಾಡಿಬಿಟ್ಟಿದ್ದೀನಿ ಆಂಟಿ ಮಾಡಿದಾಗ ತಿನ್ನಿಸಿ. ಬಟ್ ಫಿಶ್ ಒಂದು ಆಗಲ್ಲ ನನಗೆ, ಬಿಕಾಸ್ ನಂಗೆ ಅಭ್ಯಾಸನೇ ಇಲ್ಲ ಅಲ್ವಾ. ಫಿಶ್ ತಿನ್ನೋದು ಶುರು ಮಾಡಿರೋದೇ ಇವಾಗ ನಾನು ವೆರಿ ರೀಸೆಂಟ್ಲಿ. ಸೊ ತಿಂದಾಗೆಲ್ಲ ಹಿಂಗೆ ಆಗುತ್ತೆ. 3 ಸತಿ ತಿಂದಿದ್ದೀನಿ ಅಷ್ಟೇ. 3 ಸತಿ ತಿಂದಾಗೂ ಸೇಮ್ ಪ್ರಾಬ್ಲಮ್. ಅದಕ್ಕೆ ಅಭಿ ಹೇಳ್ತಾ ಇದ್ದೆ, ಗೊತ್ತಿದ್ದು ಯಾಕೆ ಮಾಡ್ತೀಯಾ ಅಂತ. ಸೊ ಇನ್ಮೇಲಿಂದ ಶಪಥ ಮಾಡ್ಬಿಡ್ತೀನಿ, ತಿನ್ನಲ್ಲ ನಾನು. ಹೊಸ ಅಷ್ಟೇ ಗ್ರಂಥ ಅದು. ಮಮ್ಮು ತಿನ್ಬೇಕಾ? ಯಾರು ತಿನ್ಬೇಕು ಮಮ್ಮು? ಅಂಬಾ ಎಲ್ಲಿದೆ ಮಮ್ಮು? ಎಲ್ಲಿ? ಅಲ್ಲಿ ಅಂಬ ಇದೆಯಾ? ನಾವಿವಾಗ ಎಲ್ಲೋಗ್ತಾ ಇದ್ದೀವಿ? ಮಾಲ್ಡೀವ್ಸ್ ಅಲ್ಲಕ್ಕಂತ. ಓಷನ್ ಪೂಲ್ ಅನ್ನು. ನನ್ನ ಸ್ಟೂಡೆಂಟ್ ಪಾಪ ಗ್ರಂಥಗೆ ಅಂತ ಗಿಫ್ಟ್ ಕಳಿಸಿದ್ದಾರೆ. ಅವರು ಮಾವಿನ ಹಣ್ಣು ಕಳಿಸ್ತೀನಿ, ನಮ್ಮ ಇದರಲ್ಲಿ ಬೆಳೆದಿದ್ದಾರೆ ಆರ್ಗ್ಯಾನಿಕ್ಕು ಅಂತ ಅಂದ್ಬಿಟ್ಟು ಅಡ್ರೆಸ್ ಇಸ್ಕೊಂಡ್ರು. ನೋಡಿದ್ರೆ ಇದೂ ಕಳಿಸಿದ್ದಾರೆ, ಮಾವಿನ ಹಣ್ಣು ಆಮೇಲೆ ಕಳಿಸ್ತಾರಂತೆ. ಹೌಸ್ ಸ್ವೀಟ್ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಇದೆ ಡ್ರೆಸ್ ಇದೆ, ಸೋ ಕ್ಯೂಟ್. ಇದು ಒಂದು ಡ್ರೆಸ್ ಇದೆ. ಆಮೇಲೆ ಇನ್ನೊಂದು ಇಳಿಸ್ಬಿಟ್ಟೆ, 1 ನಿಮಿಷ. ಇದು ಇನ್ನೊಂದು ಬಟ್ಟೆ. ಇವಾಗ ಪಾಪ ಅವರೇ ಕಾಲ್ ಮಾಡಿದರು, ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ಕಳಿಸಿದ್ದಾರೆ ಇಸ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಬಳೆ ಇದೆ, ಸೋಕಿ ಚಿಂಚು ಬ್ಯಾಂಗಲ್ ಬಲಲ್ಲ, ಅದಲ್ಲೇ ಇಟ್ಬಿಡು. ಬ್ಯಾಂಗಲ್ ನೋಡಿದ್ರು, ವಾವ್. ಇಲ್ಲಿ ಇಟ್ಟಿರ್ಲಾ? ಹಾಂ ತಕ್ಕೊಡ್ತೀನಿ. ಇಲ್ಲೇನೋ 3 ಬಾಕ್ಸ್ ಇದೆ. ಶೈನಿಂಗ್ ಡಿವಾ ಫ್ಯಾಷನ್ ಅಂತ ಬಲಲ್ಲ, ತಕ್ಕೊಡ್ತೀನಿ. ನೋಡಿ ರಬ್ಬರ್ ಬ್ಯಾಂಡ್ಸ್ದು ಇದು ಕಳಿಸಿದ್ದಾರೆ. ನಾನು ಇವಾಗ ತಾನೇ ಒಳಗೆ ಜಡೆ ಹಾಕೋದು ಶುರು ಮಾಡಿದ್ದೀನ. ಸೊ ಆ್ಯಕ್ಚುಲಿ ಹೋಗಿ ಇವತ್ತು ರಬ್ಬರ್ ಬ್ಯಾಂಡ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ ಕ್ಲಿಪ್ಗಳು, ಸೋ ಕ್ಯೂಟ್. ಇದು ರಬ್ಬರ್ ಬ್ಯಾಂಡ್ಸ್ ಸುರಿಮಳೆ. ಅಬ್ಬು ಇದು ಕಟ್ ಮಾಡಬಾರ್ದವ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕೊಟ್ಟು ಕಳಿಸಿದ್ದಾರೆ. ನಾನೇನೋ ಒಂದು ಬಾಕ್ಸ್ ಮ್ಯಾಂಗೋ ಅಂದ್ಕೊಂಡ್ರೆ ಮಾವಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಐ ಲವ್ ಮಾವಿನಕಾಯಿ. ಆಮೇಲೆ ಇಲ್ಲಿ ಮ್ಯಾಂಗೋಸ್ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ 2 ಜಾಕ್ ಫ್ರೂಟ್ ಕೊಟ್ಟು ಕಳಿಸಿದ್ದಾರೆ. ಐ ಆಮ್ ಬಿಯಾಂಡ್ ಗ್ರೇಟ್ಫುಲ್. ಏನು ಹೇಳೋದಿಂಥ ಪ್ರೀತಿಗೆ. ಸೊ
ಸೋ ಕ್ಯೂಟ್. ಹೌ ಕ್ಯೂಟ್ ದೀಸ್ ಆರ್. ಇದು ಕ್ಲಿಪ್ಸಾ, ಇದು ರಬ್ಬರ್ ಬ್ಯಾಂಡ್ಸು. ಎಷ್ಟು ಚಂದ ಇದೆ ನೋಡಿ. ಇದು ನೋಡಿ ಡಕ್ಕಿ, ಚಿಂಚುಲಿ ಡಕ್ಕಿ. ಆಗಲೇ ಬಳೆ ತೆಗೆದ್ಬಿಟ್ಟು ಯಾಕಂದು ಚೋಕೂತು ಡಕ್ಕಿ ಹಾಕೊಂತೀಯ ರಬ್ಬರ್ ಬ್ಯಾಂಡು. ಜುಟ್ಟು ಹಾಕೋ ಮಾಡ ತೋರ್ಸು. ಹತ್ತು ಇಳಿ ಮತ್ತೆ ಮಾಡು. ಇಳಿ. ವೆರಿ ಗುಡ್. ನೋಡಿ ನನ್ನ ಕೈಗೆ ಏನೋ ಸಿಬ್ರು ಚುಚ್ಕೊಬಿಟ್ಟಿದೆ. ಆಗಲೇ 2 ದಿನ ಆಯಿತು. ನನ್ನ ಕೈ ಮುಟ್ಟಿದ್ರೆ ಚುಚ್ತಾ ಇದೆ ಅಂತ ಇವತ್ತು ಗೊತ್ತಾಯಿತು. ಅದಕ್ಕೆ ಅವನ ಕೈಯಲ್ಲಿ ತೆಗೆಸ್ಕೊತಾ ಇದ್ದೀನಿ. ಒಳ್ಳೆ ಹಾವು ಕಚ್ಚಿರೋ ರೇಂಜಿಗೆ ಆಡ್ತಾವನೆ. ತಲೆಗೆ ಇವತ್ತು ಎಣ್ಣೆ ಹಚ್ಕೊಂಡು ಈ ರ್ಯಾಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಲಾಸ್ಟ್ 2 times ಮಾಡಿದ್ದೆ. ಇಟ್ ರಿಯಲಿ ವರ್ಕ್. ಅಂದರೆ ಓವರ್ ನೈಟ್ ಯಾವತ್ತೂ ಮಾಡಿರಲಿಲ್ಲ. ಬೆಳಗ್ಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು 1 hour ಹಿಂಗೆ ಹಾಕ್ಕೊತಾ ಇದ್ದೆ. ಬಟ್ ಇವತ್ತು ಯಾವುದೋ ಒಂದು ವೀಡಿಯೋಲಿ ನೋಡಿದೆ, ಹಿಂಗೆ ಎಣ್ಣೆ ಹಚ್ಕೊಂಡು ಈ ರ್ಯಾಪ್ ಹಾಕ್ಕೊಂಡು ಮಲಗಿದ್ರೆ ಇಟ್ ಸೀಪ್ಸ್ ಇನ್. ಸೊ ಫ್ರಿಜ್ ಕಡಿಮೆ ಆಗುತ್ತೆ ಆ್ಯಂಡ್ ಬೆಟರ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ಹೆಂಗಿದ್ರು ಇತ್ತಲ್ಲ ಅಂತ ಟ್ರೈ ಮಾಡಿದ್ದೀನಿ. ಈ ಹುಡುಗಿ ನೋಡಿ ನೆನ್ನೆಯಿಂದ ಈ ಬಳೆ ಬಿಚ್ತಾ ಇಲ್ಲ. 2 ಕೈಗೂ ಹಾಕ್ಕೊಂಡಿದ್ಲು. ಆ ಕೈದು ಬಿಚ್ಚಿದೆ, ಇದು ಬಿಚ್ಚಕ್ಕೆ ಬಿಡ್ತಾ ಇಲ್ಲ. ನೈಟು ಹಿಂಗೆ ಮಲ್ಕೊಂಡಿದ್ದೆ. ಇವಾಗ ಬಿಚ್ಚೋಣ ಅಂದರೂ ಬಿಡ್ತಾ ಇಲ್ಲ. ಬಳೆ ರಾಣಿ ಬಿಚ್ಚಲ ಚಿಂಚು ಬಳೆ ಬಿಚ್ತೀನಿ ಕೊಡವ, ಬಿಚ್ತೀನಿ ಬಿಡವ ಕುಟ್ಟಿ ಮರಿ. ಕೂದಲು ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿದೆ ಬಾರಿ ಅಂದ್ಬಿಟ್ಟ. ಆಮೇಲೆ ಎತ್ತೋರ್ಗೆ ಹೆಗ್ಣನೂ ಮುದ್ದು ಅಂತ. ಹಂಗಂದ್ರೆ ಮದುವೆ ಆದವ್ರಿಗೆ ಹೆಂಡ್ತಿನೇ ಮುದ್ದು ಅಂತಾನೆ. ಅಂದರೆ ನೀನೇನು ಹೆಗ್ಣ ಅಂತ ಇಲ್ಲ ಅಂತೆ. ಚಪ್ಪಿ ಬೇಡ. ಓಕೆ, ಇನ್ನು ನೋಡಿ ಇವತ್ತು ಒಂಚೂರು ಕರ್ಲಿ ಹೇರ್ ಮಾಡಿಕೊಂಡೆ. ತಲೆ ಸ್ನಾನ ಮಾಡೋದನ್ನ ಕೃಷಿತ ಪಂದ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಅವ್ರು ಅದ್ರಲ್ಲಿ ಮಾಡ್ಕೊಂಡ್ರಲ್ವಾ. ನಂದು ಆ್ಯಕ್ಚುಲಿ ವೇವಿ ಹೇರೆ ಸೇಮ್ ಅವ್ರ ಥರ. ಬಟ್ ನಾನು ಸ್ವಲ್ಪ ತೆಳ್ಳಗಿದೆ, ಅವ್ರದ್ದು ಥಿಕ್ ಆ್ಯಂಡ್ ಲಾಂಗ್ ಇದೆ. ನಂದು ಥಿನ್ ಆ್ಯಂಡ್ ಶಾರ್ಟ್ ಇದೆ ಅಷ್ಟೇ. ಬಟ್ ನಂದು ಇವಾಗ ಥಿಕ್ ಆಗ್ತಾ ಇದೆ ಸಕ್ಕದಾಗೆ, ಆ್ಯಂಡ್ ಉದ್ದಾನು ಬೆಳೀತಾ ಇದೆ. ಸೊ ಅದಕ್ಕೆ ನಾನು ನೋಡೋಣ ಅಂತ ಅದು 2 ಪ್ರಾಡಕ್ಟ್ ಹಂಗೆ ಪಟ್ಟಂತ ತಲೆ ಸ್ನಾನ ಮಾಡಿದ್ನಲ್ಲ, ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿಬಿಟ್ಟು ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಏನೂ ಮಾಡಿಲ್ಲ, ಅಂದರೆ ಸ್ಟ್ರೈಟ್ನಿಂಗು ಅಥವಾ ಬ್ಲೋ ಡ್ರೈ ಏನೂ ಮಾಡಿಲ್ಲ ತಲೆ ಸ್ನಾನ ಆದಮೇಲೆ. ಅಂದರೆ ಕರ್ಲೇ ಬರೋದು. ಸೊ ಇದನ್ನೊಂಚೂರು ಡಿಫೈನ್ಡ್ ಆಗಿ ಬಂದಿದೆ ಅಷ್ಟೇ. ಏನೂ ಗೀಟ್ ಏನೂ ಮಾಡ್ಕೊಂಡಿಲ್ಲ. ಸುಮ್ಮನೆ ಅದು 2 ಪ್ರಾಡಕ್ಟ್ ಹಿಂಗೆ ಅಂದ್ಕೊಂಡು ಬಿಟ್ಟಿದ್ದು. ಹೌ ಡು ಯು ಲೈಕ್ ಇಟ್? ಯು ವಿಲ್ ಲುಕ್ ಗುಡ್ ಇನ್ ಕರ್ಲಿ ಹೇರ್. ಕರ್ಲ್ ಹೇರ್ ಮಾಡ್ಕೊಂಡ್ರೆ ಶಾರ್ಟ್ ಆಗಿಬಿಡುತ್ತೆ ಕೂದಲು. ಸೊ ಪ್ರಾಬಬ್ಲಿ ಒಂದಿಷ್ಟುದ್ದ ಲೆಂತ್ ಬಂದ ಮೇಲೆ ಕರ್ಲ್ ಮಾಡಿಕೊಂಡ್ರೆ ಇಟ್ ವಿಲ್ ಲುಕ್ ರಿಯಲಿ ಗುಡ್. ಬಟ್ ಅದರ್ವೈಸ್ ಐ ಆಮ್ ಲೈಕಿಂಗ್ ಇಟ್. ನೋಡಿ ಪಾಪುದು ಕ್ಯಾಬ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ಅಂತ ಆರ್ಡರ್ ಮಾಡಿದೆ. ಅವರೆಲ್ಲ ರಾಂಗ್ ಲೊಕೇಶನ್ಗೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಚಿಂಟು ಸ್ವಿಮ್ಮಿಂಗ್ ಆಗೋಯ್ತು. ನೋಡಿ ಈ ಥರ ಇದೆ ಯೂನಿಕಾರ್ನ್ ದೊಡ್ಡದು. ಅಭಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಸೊ ಇವಳಿಗೆ ಎಂಟರ್ಟೈನ್ಮೆಂಟ್. ವೆರಿ ಗುಡ್. ಇದು ಅಲ್ಲಿ ನೀಟಾಗೆ ಡ್ಯಾಡಿನ ಕೇಳು. ಮಮ್ಮಿಗೆ ಕೊಡ್ಸೋಕ್ಕಾಗಲ್ಲ, ಡ್ಯಾಡಿ ಪರ್ಮಿಷನ್ ಬೇಕು. ಡ್ಯಾಡಿದ್ ಬೇಕು, ಬೇಬಿದ್ ಬೇಕು, 2 ಪೀಪಲ್ದು ಬೇಕು ಪರ್ಮಿಷನ್. ಏನು ಬೇಕು ನಿಂಗೆ? ಏನು ಬೇಕು? ಬೋಬೋ ಬೇಕಂತಿದಾಗ ನಾನೇ ಹೇಳ್ಕೊಟ್ಟಿದ್ದು. ಅದು ಕೂಡಲ್ಲಿ ಇಷ್ಟ. ಬೋಬೋ ಪುಟ್ಟಿ ಬೋಬೋ ಬೇಕಾ? ಡ್ಯಾಡಿನ ಕೇಳು. ಡ್ಯಾಡಿ ಪುಟ್ಟಿ ಬೋಬೋ ಅಂತ. ಪುಟ್ಟಿ ಬೋಬೋ ಎಷ್ಟೊಂದು ಐತಲ್ಲ ಮನೇಲಿ, ಚುಬ್ಬಿ ಪುಟ್ಟಿ ಎಲ್ಲ ಬೋಬೋ. ಇನ್ನೇನಕ್ಕೆ ಬೋಬೋ ಅಲ್ವಾ? ಮಮ್ಮಿಗೆ ಹೇಳಂಗೆ
ಡ್ಯಾಡಿನ್ ಕೇಳವ, ನಂದಲ್ಲ ಡಿಪಾರ್ಟ್ಮೆಂಟು. ಗೋಗೋ ಬೇಬಿ ಬಂದ್ಮೇಲೆ ಹೋಗಿ ತಗೊಂಬರೋಣ. ಓಕೆ, ಲಿಪ್ಪಿಪ್ಪು ಲಿಪ್ಟಿಕ್ಕು ಯಾಕೆ? ಡ್ಯಾಡಿ ಲಿಪ್ಸ್ಟಿಕ್ಕಾ? ಏ ಅಜ್ಜಿ ರೂಮಲ್ಲಿ ಇತ್ತು ಅನ್ಕೊಡ ಪಾಪ ಮಗಿಗೆ. ಏನು ಡಾಕ್ಟರ್ ಸೆಟ್ ಆಟ ಆಡುತ್ತೆ ಚಿಕ್ಕ ಚಿಕ್ಕ. ಹೋಗ್ ಬಂಪು, ಹೋಗವ ಅಜ್ಜಿ ರೂಮಲ್ಲಿ ತಗೋಬೋಗು. ಡ್ಯಾಡಿನ ಕರ್ಕೊಂಡು ಹೋಗಿ, ಕತ್ಲೆ ಇದೆ. ಮಮ್ಮಿ ಏನೇ ಹೊಸ ತರಿಸ್ದೆ, ನಿಂಗೆ ತೋರಿಸೇ ಇಲ್ಲ. ನೋಡಿಲಿ, ಯಾವಾಗ ನೋಡಿದೆ? ಬಚಾವ್ ಬಚಾವ್ ಅನಾಯ ಬಚಾವ್. ಇಲ್ಲಿ ನೋಡಿಲಿ, ನೋಡ್ದ ಇದು? ಐ ಇದು ನೋಡಿದ್ಯಾ? ಹ್ಞೂ ಅಪ್ಪ ನೋಡಿದೆ. ಇದ್ರದ್ದೆಲ್ಲ ಕಿತ್ತಾಕ್ಬಿಟ್ಟವಳು ಅಂಟರ್ಸ್ರಿ. ಎಲ್ಲವ ಇದು? ಪ್ಯಾನ್ಕ್ರಿಯಾಸ್, ಕಿಡ್ನಿ, ಲಿವರ್ ಎಲ್ಲ ಇದ್ರದ್ದು. ಇವ್ನು ನೋಡಿ ಪಾಪ, ಕಾಲ್ ಫ್ರ್ಯಾಕ್ಚರು, ಡ್ರಿಪ್ಸು, ಒಂದಲ್ಲ ಒಂದು ಕತೆ. ನೋಡಿ ಇದೊಂದು ಡಾಕ್ಟರ್ ಸೆಟ್ಟು, ಇದೊಂದು ಡಾಕ್ಟರ್ ಸೆಟ್ಟು. ಇದು ಇದರಿಂದ ಏರ್ಪೋರ್ಟಲ್ಲಿ ತಗೊಂಡಿದ್ದದು ಪಾಪು. ಯಾವುದೋ ಕವರಲ್ಲಿ ತುಂಬವ್ರೆ. ಏನಮ್ಮ ಇದು ಸೆಟ್ಗಳು ನಿಂದು? ಬಾಂಡಲ್ಲುನ? ಏನು ಬಾಂಡಲ್ಲು? ಎಲ್ಲಿದೆ ಚುಚ್ಚಿ? ಚಿಂಟು ನಿನ್ನನ್ನು ಏನಂತ ಕರಿತೀಯ? ಏನು ನೀಟಾಗಿ ಕ್ಯೂಟಾಗಿ ಹೇಳು. ಆರೆಂಜ್ ಕೊಡ್ತೀನಿ, ಓಪನ್ ಮಾಡ್ತಾ ಇದ್ದೀನಿ. ಅಪ್ಪುಮ್ಮ ಅಂತ್ಯಾ? ಆಮೇಲೆ ಏನಂತ ಕರಿತೀಯ ಮಮ್ಮಿನ? ಅಪ್ಪುಮ್ಮ ಅಂತ್ಯ. ಆಮೇಲೆ ಮಮ್ಮಿ, ಮಮ್ಮಿ ಅಲ್ಲ ಅಪ್ಪುಮ್ಮ. ಮಮ್ಮಿನೇನಂತ ಕರಿತೀಯ? ಅಪ್ಪುಮ್ಮ. ಇವನೊಂದು ರಾಣಿ. ಆಮೇಲೆ ಇನ್ನೇನಂತ ಕರೀತ? ತಾತ ನಿನ್ನೇನಂತ ಕರೆಯುತ್ತೆ? ತಾತ ಏನಂತ ಕರೆಯುತ್ತೆ ನಿನ್ನ? ಬಂಗಲ ಅಂತಾರ. ನೀನ್ ನನ್ನೇನಂತ ಕರಿತೀಯ? ಐ ಮಮ್ಮಿ ಅಲ್ಲ, ಐ ಬಂಗಲ ತಾತ ಕರಿಯೋದು. ನೀನ್ ನನ್ನೇನಂತ ಕರಿಬೇಕು? ಅಪ್ಪಿತ ಅಂತ್ಯ. ಅಪ್ಪುಮ್ಮ ಮರ್ತೋದ್ಯಾ? ಅಪ್ಪುಮ್ಮ ಅನ್ನು ಕ್ಯೂಟಾಗನ್ ಅನ್ಸತಿ. ಅವಾಗ ಅಂದಲ್ಲ ಕ್ಯೂಟಾಗನ್ನು. ಆರೆಂಜ್ ಕೊಡ್ತೀನಿ, ಇಲ್ಲಿ ನೋಡಿಲಿ. ಅಪ್ಪುಮ್ಮ ಅನ್ನು. ನಂದು ರಾಣಿ ಬಂಗಾರಿ. ಆರೆಂಜ್ ಒಂದು ಬೇಕಾ? ಫುಲ್ ಬೇಕಾ? ತಗೋ. ಕರೀತ್ಯಾ? ಏನಂತ ಕರೀತ್ಯಾ? ಬಂಗಲ ಅಲ್ಲ, ಅಲ್ಲಿ ಒರೆಸ್ಬಾರ್ದು, ಬ್ಯಾಡ್ ಅದು. ಮಮ್ಮಿನ ಏನಂತ ಕರೀತ್ಯಾ? ಇಲ್ಲಿ 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 ಏನಂತ ಕರೀತ್ಯಾ? ತಾ ತಾ ತಾ. ಆರೆಂಜ್ ಪ್ರಿಯೆ ಅಮ್ಮನ ಥರ ಅಲ್ಲವಾ? ಅದೇನೋ ಗೊತ್ತಿರಲಿಲ್ಲ, ಮುಂಚೆ ತಿಂತಾ ಇರಲಿಲ್ಲ. ಅದು ಮಿನಿ ಆರೆಂಜ್ ಮಾತ್ರ ನಾವಿಬ್ರು ತಿನ್ನೋದು. ಅದು ಖಾಲಿ ಮಾಡೋದು, ಖಾಲಿ ಆದಮೇಲೆ ಇದು ತಿನ್ನು. ಓಕೆ, ನಾಳೆ. Please like and subscribe.